ನರಸಿಂಹಗಿರಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ, ನೂರಾರು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ತಮ್ಮ ಸ್ವಗ್ರಾಮವಾದ ತಾಲೂಕಿನ ನರಸಿಂಹಗಿರಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಭಾನುವಾರ ನೂರಾರು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹಾಗೂ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮಹಿಳಾ ಅಧಿಕಾರಿಗಳು ಹಾಗೂ ರಾಜಕೀಯ ಮುಂಚೂಣಿಯ ಮಹಿಳೆಯರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ 600ಕ್ಕೂ ಅಧಿಕ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಉಡಿ ತುಂಬುವ ಮೂಲಕ ಶುಭವನ್ನು ಸಂದರ್ಭದಲ್ಲಿ ಕೋರಲಾಯಿತು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಆದರ್ಶ ಶಾಸಕರಾಗಿದ್ದಾರೆ ಅಂತ ಸಂಸದರಾದ ಇ. ತುಕಾರಾಂ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದ ತುಕಾರಾಂ ಅವರು ಮಾತನಾಡಿ ಶಾಸಕರನ್ನ ಹೊಗಳಿದ್ರು. ಇನ್ನು ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದ್ದೇವೆ, ಆಶಾ ಕಾರ್ಯಕರ್ತರು ಆಶಾ ದೀಪಗಳು ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ 650 ಗರ್ಭಿಣಿಯರಿಗೆ ಸ್ತ್ರೀಯರಿಗೆ ಸೀಮಂತದ ಜೊತೆಗೆ 150 ಆಶಾ ಕಾರ್ಯಕರ್ತೆಯರಿಗೆ ಮತ್ತು 100 ಜನಕ್ಕೂ ಅಧಿಕ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಮಹಿಳಾ ಅಧಿಕಾರಿಗಳು ಹಾಗೂ ರಾಜಕೀಯ ಮುಂಚೂಣಿಯ ಮಹಿಳೆಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖಂಡರಾದ ಎನ್.ಟಿ. ತಮ್ಮಣ್ಣ, ಶಾಸಕರ ತಾಯಿ ಓಬಮ್ಮ ಬೊಮ್ಮಣ್ಣ, ಹಗರಿಬೊಮ್ಮನಹಳ್ಳಿ ತಹಶೀಲ್ದಾರ್ ಕವಿತಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ. ಗುರು ಸಿದ್ದನಗೌಡ, ಡಾಕ್ಟರ್ ಪುಷ್ಪಾ ಶ್ರೀನಿವಾಸ್, ಕೂಡ್ಲಿಗಿ ಟಿ.ಎಚ್. ಪ್ರದೀಪ್, ಎಸ್ಟಿ ಸಮುದಾಯದ ಅಭಿವೃದ್ಧಿ ಇಲಾಖಾಧಿಕಾರಿಗಳು, ಬಿಸಿಎಂ ಅಧಿಕಾರಿ ಶಾಮಪ್ಪ, ಪೊಲೀಸ್ ಇಲಾಖಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ವಿವಿಧ ಜನಪ್ರತಿನಿಧಿಗಳು, ಗಣ್ಯರು, ನರಸಿಂಹಗಿರಿ ಗ್ರಾಮದ ಮುಖಂಡರು, ನೂರಾರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಈ ದೊಡ್ಡ ಕುಟುಂಬಕ್ಕೂ ಇದೇ ತರ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಈ ತಾಯಿಯಂದಿರ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಕಾರ್ಯಕ್ರಮಗಳು ನಡೆಸಿಕೊಳ್ಳಿ ಅಂತ ಬೇಡಿಕೊಳ್ಳುತ್ತಾ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಈಗ ಸಾಂಕೇತಿಕವಾಗಿ ಮಹಿಳೆಯರಿಗೆ ಸೀಮಂತತನವನ್ನು ತೋರಿಸಿದ್ದಾರೆ. ಈಗ ಎಲ್ಲರಿಗೂ ಕೂಡ ಮಾಡಲಾಗುತ್ತೆ. ಈಗ ಎಲ್ಲರಿಗೂ ಸನ್ಮಾನ ಮಾಡಲಾಗುತ್ತೆ, ಆಶೀರ್ವಾದ ಮಾಡಲಾಗುತ್ತೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮಾತಾಡಬೇಕಂತ ಅವರನ್ನು ದಯವಿಟ್ಟು ಇನ್ವೈಟ್ ಮಾಡ್ತಾರೆ. ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಪೂಜ್ಯ ತಂದೆಯವರಾದಂಥ ದಿವಂಗತ ಎನ್.ಟಿ. ಬೊಮ್ಮಣ್ಣನವರು ನೆನೆಯುತ್ತಾ ಮತ್ತು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇವತ್ತು ನಾನು ಕಾರಣಭೂತರಾದಂಥ ನನ್ನ ತಾಯಿಯ ಆಶೀರ್ವಾದ ಪಡೆಯುತ್ತಾ ಮತ್ತು ನನ್ನ ತಾಯಿಯಷ್ಟೇ ಅಲ್ಲದೆ ತಾಯಿಗಿಂತ ಹೆಚ್ಚಿನ ರೀತಿ ಪೋಷಿಸಿದಂಥ ನನ್ನ ಸಹೋದರಿಯರಿಗೆ ಇವತ್ತು ಇಲ್ಲಿ ನೆನೆಸುತ್ತಾ ಮತ್ತು ನಮ್ಮ ತಂದೆ ಇಲ್ಲಂದ ಕೂಡ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ ನನ್ನ ಸಹೋದರನಿಗೆ ನಮಸ್ಕರಿಸುತ್ತಾ ಮತ್ತು ಇವತ್ತು ನಮ್ಮ ಕುಟುಂಬ ಯಾವತ್ತು ನೆನೆಸ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಮತ್ತೆ ರಾಜಕೀಯ ಮನುಜನ್ಮ ಕರುಣಿಸಿ ನನ್ನ ಸಹೋದರನಂತೆ ನನಗೆ ಮಾರ್ಗದರ್ಶಕರಾಗಿ ನಿಂತಿರ್ತಕ್ಕಂಥ ನಮ್ಮ ಎಂ.ಪಿ. ಸಾಹೇಬರು ತುಕಾರಾಮಣ್ಣನವರಿಗೆ ಮತ್ತು ನಮ್ಮ ಅನ್ನಪೂರ್ಣಕ್ಕನವರಿಗೆ ನನ್ನ ಹೃದಯಪೂರ್ವ ಚಿರುಣಿಗಳನ್ನು ನೆನೆಸುತ್ತಾ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ನಮ್ಮ ಒಂದು ಚಾರ್ಟ್ ಕೇವಲ 24 ಗಂಟೆ ಒಳಗೆ ನಮ್ಮ ಕರೆಗೆ ಹೋಗೊಟ್ಟು ಬರ್ತಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಕಾರಣರಾಗದಂಥ ನನ್ನ ಪತ್ನಿಯನ್ನು ಕೂಡ ಇವತ್ತು ನೆನೆಸಿ ಅವರ ಇವತ್ತು ನನ್ನ ಒಂದು ಸುದಿನ ಏನಪ್ಪ ಅಂತಂದರೆ ಇವತ್ತು ಸುಮಾರು 23 ವರ್ಷ ಆಯಿತು ನಮ್ಮಿಬ್ಬರದು ನಿಶ್ಚಿತಾರ್ಥದ ದಿನ ಇವತ್ತು, ಎಂಗೇಜ್ಮೆಂಟ್ ಡೇ ಇವತ್ತು. ಮಾರ್ಚ್ 8, 2024ರಲ್ಲಿ ನಾವು ಎಂಗೇಜ್ಮೆಂಟ್ ಆದ್ವಿ ಮಹಿಳಾ ದಿನಾಚರಣೆ ದಿವಸ. ಆ ಒಂದು ನಮ್ಮಿಬ್ಬರಿಗೆ ಇಷ್ಟು ಜನ ಇಷ್ಟು ಒಳ್ಳೆ ರೀತಿ ಆಶೀರ್ವಾದ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಕೂಡ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದೇ ರೀತಿ ನನ್ನ ಇವತ್ತು ನಮ್ಮ ಬೆಂಗಳೂರಿಂದ ಕೂಡ ಉಮಾ ಮೇಡಮ್ ಅವರು, ರೋಜಾ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ನನ್ನ ಸಹೋದರರು ತುಂಬ ಚೆನ್ನಾಗಿ ಎಲ್ಲ ನಿಮಗೆ ವಿವರಣೆ ಕೊಟ್ಟರು. ಅವರು ಕೂಡ ಪಾಪ ನಿನ್ನೆ ಮಧ್ಯಾಹ್ನ ಹೇಳಿದ್ವಿ, ಆಗಲೇ ಬೆಳಗ್ಗೆನೆ ಬಂದು ಇವತ್ತು ನಿಮ್ಗೆಲ್ಲರಿಗೂ ಒಳ್ಳೆ ರೀತಿ ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಗರ್ಭಾವಸ್ಥೆ ಬಗ್ಗೆ ಮತ್ತು ಇದರ ಇಂಪಾರ್ಟೆನ್ಸ್ ಬಗ್ಗೆ. ಮುಂದಿನ ದಿನಗಳಲ್ಲಿ ಕೂಡ ಇವತ್ತು
ತುಂಬ ಆತುರವಾಗಿ ನಿರ್ಧಾರ ನಾವು ಮಾಡಿದ್ರಿಂದ ಇನ್ನೂ ವ್ಯವಸ್ಥಿತವಾಗಿ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮಗೆ ಆರೋಗ್ಯಕರವಾಗಿ ಒಂದು ಉತ್ತಮ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಇನ್ನೂ ಉತ್ತಮ. ಯಾಕೆಂದರೆ ನಾನು ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೆ ಮುಂಚೆಯಿಂದನು, ನನಗೆ ಯಾರು ವೋಟರ್ಸೇ ಕಾಣ್ತಾ ಇಲ್ಲ, ಎಲ್ಲಿ ನೋಡಿದ್ರು ಬರೀ ಪೇಷಂಟ್ಸೇ ಕಾಣಿಸ್ತಾರೆ. ಈ ಪೇಷಂಟ್ಗೆ ಉತ್ತಮ ಚಿಕಿತ್ಸೆ ಕೊಟ್ಟು ಏನು ಈ ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತು ಈ ತಾಯಿ ಇವೆಲ್ಲ ಏನು ಕಾಯಿಲೆಗಳಿದ್ದಾವೆ, ಇದಕ್ಕೆ ಉತ್ತಮ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು. ಅದೇ ರೀತಿ ಏನು ನಮ್ಮ ಅಣ್ಣನವರು ತುಕಾರಾಮಣ್ಣವರು ಇವತ್ತು ಸಂಡೂರಿನ ಅತಿ ಹಿಂದುಳಿದ ತಾಲೂಕಿಂದ ಮೇಲಕ್ಕೆ ಎಳೆದು ಇವತ್ತು ಒಂದು ಮುಂದುವರೆದ ತಾಲೂಕಾಗಿ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಖಂಡಿತ ಸರ್ವ ಪ್ರಯತ್ನ ಮಾಡಿ ನಮ್ಮ ತಾಲೂಕನ್ನು ಕೂಡ ಒಂದು ಉತ್ತಮ ಮಾದರಿ ತಾಲೂಕು ಮಾಡಲಿಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ, ಇವತ್ತೆಲ್ಲ ನೀವು ಪಾಪ ಬೆಳಗ್ಗೆಯಿಂದ ಬಂದು ಹೊಟ್ಟೆಸ್ಕೊಂಡಿದ್ರಿ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇನ್ನು ಇಂಥ ತುಂಬ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿ ನಿಮಗೆ ಇನ್ನೂ ಒಂದು ಆರೋಗ್ಯಕರ ವಾತಾವರಣ, ಶಾಂತಿ, ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾವಾಗಲೂ ನಾವು ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತೀನಿ ಹೇಳ್ತಾ, ಮತ್ತೆ ವಿಶೇಷವಾಗಿ ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೀನಿ, ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರು, ಅಂಗನವಾಡಿ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಪತ್ನಿ ಡಾಕ್ಟರ್ ಪುಷ್ಪ ಅವರು ವಿಶೇಷವಾಗಿ ನಿಮಗೆ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳನ್ನ ಕೂಡ ಅವರೆಲ್ಲ ರೆಡಿ ಮಾಡಿದ್ದಾರೆ. ಅವ್ರಿಗೆ ಅವರು 99.9% ಆದ್ರೂ ಒಪ್ಪೋದಿಲ್ಲ, ಅವ್ರು 100% ಹಾಕಬೇಕು. ನಾನು ನಡೀತದ್ ಬಿಡು ಅಂದ್ರೂ ನಡೆಯಲ್ಲ, ಅದು ಕರೆಕ್ಟಾಗಿ ಇರ್ಬೇಕಂತೇಳಿ ಡಿಸೈನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಅದಕ್ಕೋಸ್ಕರ ಪಾರ್ಸಲ್ ಬರೋಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಈ ತಿಂಗಳಲ್ಲೇ ನಿಮಗೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ನಿಮಗೆ ಎಲ್ಲ ಮತ್ತೆ ಇನ್ನೊಂದ್ಸರಿ ಕಾರ್ಯಕ್ರಮ ಮಾಡಿ ನಿಮಗೆ ಸನ್ಮಾನ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ವಿಶೇಷವಾಗಿ ಇಂಥ ಒಂದು ಸುದಿನ ಮಾರ್ಚ್ 8ಕ್ಕೆ ಏನು ನಮ್ಮ ತಾಲೂಕಿನಲ್ಲಿ ನಿಜವಾಗ್ಲೂ ನನಗಂತೂ ಭಾಳ ಖುಷಿ. 35 ವರ್ಷದಲ್ಲಿ ಇಲ್ಲಿ 88 ನಾನು ನಮ್ಮೂರು ಬಿಟ್ಟಿದ್ದು, 2 ವರ್ಷದಲ್ಲಿ ನೋಡ್ಲಾರ್ದಷ್ಟು ಮದುವೆ, ನೋಡ್ಲಾರ್ದಷ್ಟು ಶುಭ ಸಮಾರಂಭಗಳು ನೋಡಿ ನನಗೆ ನಿಜವಾಗ್ಲೂ ಭಾವನಾತ್ಮಕವಾಗಿ ಭಾಳ ಇನ್ನೂ ಹೆಚ್ಚಿನ ನನಗೆ ಶಕ್ತಿ ಬರ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡೋದಿದೆ. ನಾನು ಯಾವುದೇ ರೀತಿ ವಿರಮಿಸಲ್ಲ, ಉತ್ತಮ ಕೆಲಸ ಮಾಡ್ತೀನಿ. ಮತ್ತು ಎಲ್ಲ ನನ್ನ ಸಹೋದರರಿಗೆ ಆ ದೇವರು ಉತ್ತಮ ಆರೋಗ್ಯ ಕೊಟ್ಟು ನಮ್ಮೆಲ್ಲರ ಆಶೀರ್ವಾದದಿಂದ ಆ ಒಂದು ನೀವೇನಿವತ್ತು ಅಲ್ಲಿ ಕೂತಿದ್ದೀರಿ, ನಿಮ್ಮ ಮಕ್ಕಳು, ನಿಮ್ಮ ಹುಟ್ಟಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಇಲ್ಲಿ ಸ್ಟೇಜ್ಗಳಲ್ಲಿ ಕೂತ್ಕೊಳ್ಳೋಂಥ ಆ ಶಕ್ತಿ ಕನಸಂತ ಒಂದು ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ಏನು ಇವತ್ತು ಒಂದು ಸಣ್ಣ ಚಿಕ್ಕ ಕರೆಗೆ ಹೋಗೊಟ್ಟು ಅಷ್ಟು ದೂರದಿಂದ ಬಂದಿದ್ರಿ, ಇವೆಲ್ಲ ಊಟ ಮಾಡಿ ಒಂದು ನಿಧಾನವಾಗಿ ಮನೆ ಸೇರಬೇಕು. ಮತ್ತು ನಿಮ್ಮೆಲ್ಲ ಉತ್ತಮ ಆರೋಗ್ಯಕ್ಕೆ ನಾನು ವೈದ್ಯರು ಕೂಡ ಜೊತೆ ಚರ್ಚೆ ಮಾಡಿ ಇನ್ನೂ ಯಾವುದೇ ರೀತಿ ನಿಮಗೆ ತೊಡಕಾಗ್ದಂಗೆ ನಿಮ್ಮೆಲ್ಲ ಗರ್ಭಿಣಿ ಏನು ಈ 9 ತಿಂಗಳು ನಿಮ್ಮ ಏನು ಕಷ್ಟ ಇರ್ತದೆ ಅದಕ್ಕೆ ಎಲ್ಲ ಉತ್ತಮ ಆರೋಗ್ಯ ಒದಗಿಸ್ಲಿಕ್ಕೆ ಈಗಾಗಲೇ ನಾವು ನಮ್ಮ MP ಅಣ್ಣರವರ ಸಹಕಾರದೊಂದಿಗೆ ಇವತ್ತು KMRCಯಿಂದ ನಮ್ಮ ತಾಲೂಕಿನ ಎಲ್ಲ ಆರೋಗ್ಯ ಕೇಂದ್ರಗಳೇನಿದ್ದಾವೆ, ಕ್ವಾರ್ಟರ್ಸ್ ಆಗಿರ್ಬೋದು, ಹೊಸ ಬಿಲ್ಡಿಂಗ್ ಆಗಿರ್ಬೋದು, ಮತ್ತು ಅದಕ್ಕೆ ಇನ್ಸ್ಟ್ರೂಮೆಂಟು ಸಲಕರಣೆಗಳಾಗಿರ್ಬೋದು, ನಮ್ಮ ಆಶಾ ವರ್ಕರ್ಸ್ ಬಿಲ್ಡಿಂಗ್ಗಳಾಗಿರ್ಬೋದು, ಉಪಕೇಂದ್ರಗಳು ಎಲ್ಲದಕ್ಕೂ ಈಗ ಅನುದಾನ ಮಂಜೂರಾಗಿದೆ. ಎಲ್ಲ ಇಡೀ ಆರೋಗ್ಯ ವ್ಯವಸ್ಥೆ ಸುಧಾರಿಸಲಿಕ್ಕೆ ಮಂಜೂರಾಗಿದೆ. ಅದೇ ರೀತಿ ಅಂಗನವಾಡಿ ಕೂಡ ಅಷ್ಟೇ, ಎಲ್ಲ ಅಂಗನವಾಡಿ ಕಟ್ಟಡಗಳಿಗೂ ಕೂಡ ಸಲಕರಣೆ ಪ್ಲಸ್ ಹೊಸ ಕಟ್ಟಡಕ್ಕೆ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗ್ತಾ ಇದೆ. ಮತ್ತು ಅದೇ ರೀತಿ ಎಲ್ಲ ಶಾಲೆಗಳು, ತಾಲೂಕಿನಲ್ಲಿರುವಂಥ ಎಲ್ಲ ಶಾಲೆಗಳಿಗೂ ಮತ್ತು ಹಾಸ್ಟೆಲ್ಗಳಿಗೂ ಕೂಡ ಅನುದಾನ ಅನುಮೋದನೆ ಆಗಿದೆ. ಸೊ ಈ ಒಂದು 2 ವರ್ಷದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಒಂದು ಆಮೂಲಾಗ್ರ ಬದಲಾವಣೆಯೊಂದಿಗೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸರ್ವೋರ್ ಜನ ಸುಖಿನೋ ಭವಸ್ತು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆನೆ ಆಗಲ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್.